ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಈ ಒಂದೇ ಒಂದು ಮಳೆಗೆ ಈ ಸಂಪೂರ್ಣ ರಸ್ತೆ ಮತ್ತು ಹಾಳಾಗಿ ಹೋಗಿರ್ತಕ್ಕಂಥದ್ದು. ಜನಸಾಮಾನ್ಯರು ಮತ್ತು ಪ್ರಯಾಣಿಕರು ಈ ಒಂದು ರಸ್ತೆ ಮೇಲೆ ಸಂಚಾರ ಮಾಡಬೇಕಾದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾದಗಿರಿ ಜಿಲ್ಲೆಯ ಶಹಪುರ ತಾಲೂಕಿನ ಕನ್ಯಾಕೊಳೋರ ಗ್ರಾಮದಿಂದ ಬೆನಕನಹಳ್ಳಿ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆಯನ್ನ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಡಾಬರೀಕರಣ ಕಾಮಗಾರಿ ಮಾಡಿ 1 ವರ್ಷ ಪೂರ್ಣಗೊಂಡಿಲ್ಲ. ಈಗಲೇ ಮಳೆಗೆ ರಸ್ತೆ ಕಿತ್ತು ಹೋಗಿದೆ. ಹಳ್ಳದಲ್ಲಿ 200 ಮೀಟರ್ ಬ್ರಿಡ್ಜ್ ನಿರ್ಮಾಣ ಮಾಡದ ಕಾರಣ ಬೆನಕನಹಳ್ಳಿ, ಕನ್ಯಾಕೊಳೋರ, ಭಕ್ತಾಪುರ್, ಉಂಡೇಕಲ್, ಗುಂಡುಗುರ್ತಿ ಮುಂತಾದ ಹಳ್ಳಿಗಳಿಗೆ ಸಂಪರ್ಕಿಸುವ ಈ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದ್ದು, ತಕ್ಷಣ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು. ಗ್ರಾಮೀಣ ಭಾಗದ ಜನರಿಗೆ ಸಮರ್ಪಕವಾಗಿ ಸಂಚಾರ ಮಾಡಲು ಅನುಕೂಲ ಮಾಡಿಕೊಡಬೇಕು. ಒಂದು ವೇಳೆ ನಿರ್ಲಕ್ಷ್ಯ ತೋರಿದ್ದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕು ಸಮಿತಿ ಹೋರಾಟ ಮಾಡಬೇಕಾಗತ್ತೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಕಾರ್ಯದರ್ಶಿ ಭೀಮರಾಯ್ ಪೂಜಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವರದಿ ಜುಮ್ಮಣ್ಣ ಗುಡಿಮನಿ, ನ್ಯೂಸ್ 26 ಕನ್ನಡ, ಯಾದಗಿರಿ. ನಮಸ್ಕಾರ, ನನ್ನ ಹೆಸರು ಭೀಮರಾಯ್ ಪೂಜಾರಿ ಅಂತೇಳಿ, ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಕಾರ್ಯದರ್ಶಿ. ಈ ಒಂದು ಶಹಾಪುರದ ಕನ್ಯಾಕೊಳೋರ ಅಗಸಿಯಿಂದ ಬೆನಕನಹಳ್ಳಿ ಗ್ರಾಮದವರೆಗೆ ಸುಮಾರು 1.5 ಕಿಲೋಮೀಟರು ರಸ್ತೆ ಡಾಂಬರೀಕರಣ ಮಾಡಿದ್ದು ಈಗೇನು ಭಾಳ ದಿನಗಳು ಕಳೆದಿಲ್ಲ. ಬರೀ ಒಂದು 8 ರಿಂದ 10 ತಿಂಗಳಾಗಿರ್ಬೋದು ಈ ರೋಡ್ಗಳನ್ನು ಮಾಡಿ. ಈಗಾಗಲೇ ಈ ಒಂದೇ ಒಂದು ಮಳೆಗೆ ಈ ಸಂಪೂರ್ಣ ರಸ್ತೆ ಮತ್ತು ಹಾಳಾಗಿ ಹೋಗಿರ್ತಕ್ಕಂಥದ್ದು. ಈಗಾಗಲೇ ಜನಸಾಮಾನ್ಯರು ಮತ್ತು ಪ್ರಯಾಣಿಕರು ಈ ಒಂದು ರಸ್ತೆ ಮೇಲೆ ಸಂಚಾರ ಮಾಡಬೇಕಾದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ತಿರುಗಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದನ್ನು ಡಾಂಬರೀಕರಣ ಮಾಡುವಾಗಲೇ ಇದು ಹಳ್ಳ ಇದೆ, ಇದನ್ನು ಬ್ರಿಡ್ಜ್ ಮಾಡಿಗೆಸಿಂದ ಪೂರ್ಣಗೊಳಿಸಬೇಕಂತೇಳಿಗೆಸಿಂದ ಆಲ್ರೆಡಿ ಇದನ್ನು ಕಾಂಟ್ರಾಕ್ಟರ್ಗಳಿಗೆ ಕೊಟ್ಟಿರ್ತಾರೆ. ಆದರೆ ಕಾಂಟ್ರಾಕ್ಟರ್ಗಳು ಮತ್ತು ಗುತ್ತೇದಾರಿಗಳು, ಇಲ್ಲಿನ ಜನಪ್ರತಿನಿಧಿಗಳು ಮೂಕರಾಗಿ ಕುಂತಿದ್ದಾರೆ ಮತ್ತು ಅಧಿಕಾರಿಗಳು ಕ್ಯೂಡರಾಗಿ ಕುಂತಿದ್ದಾರೆ ಅಂತೇಳಿ ಎದ್ದು ಕಾಣ್ತಾ ಇದೆ ಬಂಧುಗಳೇ. ಇದು ತಕ್ಷಣ ಈ ಒಂದು ರಸ್ತೆಯನ್ನು ಮಾಡಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ತಕ್ಷಣ ಈ ಒಂದು ಬೆನಕನಹಳ್ಳಿಯಿಂದ ಕನ್ಯಾಕೊಳೋರ ಅಗಸಿವರೆಗೆ ಏನು ಡಾಂಬರೀಕರಣ ರಸ್ತೆ ಮಾಡಿದ್ರಿ, ಅದನ್ನು ತಕ್ಷಣವೇ ಅದನ್ನು ಬ್ರಿಡ್ಜ್ ಕಟ್ಟೋ ವ್ಯವಸ್ಥೆ ಆಗಲಿ ಅಥವಾ ಪೂಲನ್ನು ಹಾಕಿಗೆಸಿಂದ ಜನಸಾಮಾನ್ಯರಿಗೆ ಓಡಾಟ ಮಾಡಲು ಅನುಕೂಲ ಮಾಡಿಕೊಡಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಮುಂದೆ, ನಾವು PWD ಇಲಾಖೆ ಮುಂದೆ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೀನಿ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.